ಸರ್ ನೋಡ್ರಿ, ನಾವು ಕಾಂಗ್ರೆಸ್ ಬಣ ರೀ. ನಾವು ಅವ್ರ ಬಣ ಇವ್ರ ಬಣ ಅಲ್ಲ. ನಾನು ಅವತ್ತು ಮಾನ್ಯ ನೀರಾವರಿ ಸಚಿವರು ಹಾಗೂ ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಭೇಟಿಯಾಗಿ ನನ್ನ ಕ್ಷೇತ್ರದ ನೀರಾವರಿ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಿದ್ದೆ. ಅವ್ರ ಪಕ್ಷದ ಅಧ್ಯಕ್ಷರಾಗಿರೋದ್ರಿಂದ ನಮ್ಮಲ್ಲಿ ಸ್ವಲ್ಪ ಬ್ಲಾಕ್ ಬದಲಾವಣೆಯನ್ನು ವಿಚಾರ ಇತ್ತು. ಆ ಬ್ಲಾಕ್ ಬದಲಾವಣೆ ಬಗ್ಗೆನೂ ನಾವು ಅಲ್ಲಿ ಚರ್ಚೆ ಮಾಡಿದ್ದೇವೆ. ಜೊತೆಗೆ ಅವರು ಕೂಡ ನಮ್ಮ ನೀರಾವರಿ ಸಚಿವರಾಗಿರೋದ್ರಿಂದ ನನಗೆ 100 ಕೋಟಿ ರೂಪಾಯಿ ವಿಶೇಷ ಅನುದಾನ ಕೊಟ್ಟಿದ್ದರು. ಅದರ ಕ್ರಿಯಾ ಯೋಜನೆ ಬಗ್ಗೆನೂ ಕೂಡ ನಾವು ಅಲ್ಲೇ ಮಾತಾಡಿ ಬಂದಿದ್ದೇವೆ. ಮತ್ತು ಇದರಲ್ಲಿ ರಾಜಕೀಯ ಒಂದು ಬಣ್ಣವನ್ನು ಯಾಕೆ ಬೆಳೀತಾ ಇದ್ದಾರೆ, ಯಾರು ಬೆಳೆದ್ರು, ಯಾಕೆ ಅದು ಫೋಟೋ ವೈರಲ್ ಆಯಿತು? ಅದಕ್ಕೆ ರಾಜಕೀಯ ಅನ್ನೋದಲ್ರಿ. ರಾಜಕೀಯ ಅನ್ನೋದೇ ಅದಕ್ಕಲ್ಲ. ಸಮಯ ಸಂದರ್ಭ ಬಂದಾಗ ವಿರೋಧ ಪಕ್ಷದವರು ಏನೇನಾರು ಆಟ ಮಾಡ್ತಾರೆ. ಅವ್ರು ಏನು ಸಿದ್ದರಾಮಯ್ಯ ಮೇಲೆ ಭಾಳ ಅವ್ರಿಗೆ ಜೀವ ಐತೆ ಅನ್ನಂಗೆ ಮಾತಾಡ್ತಾರೆ. ಅವೆಲ್ಲ ರಾಜಕೀಯ ಪ್ರೇರಿತವಾಗಿ ರಾಜ್ಯದಲ್ಲಿ ನಡೀತಾ ಇರೋಂಥ ಬೆಳವಣಿಗೆ ಅದು ನಮ್ಮ ಕೇಂದ್ರದ ವರಿಷ್ಠರು ಗಮನಿಸ್ತಾ ಇದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ. ನಮ್ದು ಇನ್ನೊಂದು 6 ಜನ ಶಾಸಕರ ಒಂದು ದೊಡ್ಡ ಬೇಡಿಕೆ ಏನಂತ ಹೇಳಿದರೆ, ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಕೊಡಬೇಕು. ಯಾರಿಗಾದರೂ ಕೊಡಲಿ. ಅವರು ಹಿರಿಯರಿದ್ದಾರೆ, 3 ಜನ ಹಿರಿಯರಿದ್ದಾರೆ. ಮಾನೆ ಸಾಹೇಬ್ರಿದ್ದಾರೆ, ಶಿವಣ್ಣರಿದ್ದಾರೆ, ರುದ್ರಪ್ಪ ಲಮಾಣಿರಿದ್ದಾರೆ. 3 ಜನರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಸಚಿವ ಸ್ಥಾನ ಕೊಡಬೇಕನ್ನೋಂಥದ್ದು ನಮ್ಮದು 6 ಜನರ ಬೇಡಿಕೆ ಇದೆ. ಯಾಕಂತ ಹೇಳಿದರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಅವ್ರದ್ದು ಅಧಿಕಾರ ಇದ್ದಾಗ ಬಿ ಜೆ ಪಿಯವರಿಗೆ ಹೆಚ್ಚು ಶಕ್ತಿ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಪಕ್ಷ ಇವತ್ತು 6 ಬಿ ಜೆ ಪಿ ಮುಕ್ತ ಜಿಲ್ಲೆ ಇವತ್ತು ಹಾವೇರಿ ಜಿಲ್ಲೆ. ಇಂಥ ಸಂದರ್ಭದಲ್ಲಿ ನಮ್ಗೆ ಅನ್ಯಾಯ ಆಗ್ತಾ ಇದೆ ಅನ್ನೋಂಥ ಒಂದು ಒಕ್ಕೂರಿನ ಅಭಿಪ್ರಾಯ ಇವತ್ತಿಗೆ ನಮ್ಮ ಹೈಕಮಾಂಡಿಗೆ ನಾವು ಮನವಿ ಮಾಡಿದ್ದೇವೆ. ನಮ್ಮ ಜಿಲ್ಲೆಗೆ ಈಗ ಆಗುವಂಥ ಸಚಿವ ಸಂಪುಟ ವಿಸ್ತರಣೆಯಲ್ಲಿ, ಪುನರ್ರಚನೆಯಲ್ಲಿ ನಮ್ಮ ಜಿಲ್ಲೆಗೆ ನೀವು ಅವಕಾಶ ಕೊಡಲೇಬೇಕು ಅನ್ನೋಂಥ ನಮ್ಮದು 6 ಜನರದ್ದು ಒಂದು ಬೇಡಿಕೆ ಐತಿ. ಅದಕ್ಕೆ ನಾವು ಡಿ ಕೆ ಶಿವಕುಮಾರ್ ಅವ್ರ ಮನೆಗೂ ಹೋಗ್ತೀವಿ, ಸಿದ್ದರಾಮಯ್ಯ ಸಾಹೇಬ್ರ ಮನೆಗೂ ಹೋಗ್ತೀವಿ, ಖರ್ಗೆ ಸಾಹೇಬ್ರ ಮನೆಗೂ ಹೋಗ್ತೀವಿ. ಎಲ್ಲೆಲ್ಲಿ ಹೋಗಬೇಕಲ್ಲ ಎಲ್ಲರ ಕಡೆ ನಾವು ಹೋಗಿ ಅವ್ರಿಗೆ ಕೈ ಕಾಲು ಬಿದ್ದಾದರೂ ನಮ್ಮ ಜಿಲ್ಲೆಗೆ ಒಂದು ಪ್ರಬಲ ಸಚಿವ ಸ್ಥಾನವನ್ನು ದೊರಕಿಸ್ಕೊಂಡು ಬಂದೇ ಬರ್ತೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. ಈಗ ಡಿ ಕೆ ಶಿವಕುಮಾರ್ ಅವ್ರ ಬಣನೂ ಅಲ್ಲ, ಸಿದ್ದರಾಮಯ್ಯ ಅವ್ರ ಬಣನೂ ಅಲ್ಲ, ನಿಮ್ಮದು ಕಾಂಗ್ರೆಸ್ ಬಣ. ಹೌದು. ಕಾಂಗ್ರೆಸ್ ಬಣದಲ್ಲಿದ್ದು ಈಗ ನೀವು ವಾರದಲ್ಲಿ 3 ದಿನ ನಾನು ಅಲ್ಲಿ ಇರ್ತೀನಿ ಅಂತ ಹೇಳ್ತೀರಿ. ನಿಮ್ಮ ಬಣದಲ್ಲಿ ಏನು ಸರ್ ಈಗ 2.5 ವರ್ಷ ಚರ್ಚೆ ಸತ್ಯ ಅನಿಸುತ್ತಾ ಅಥವಾ ಇದು ಸುಮ್ಮನೆ ಗಾಳಿ ಸುದ್ದಿ ಅನ್ಸುತ್ತಾ? ಯಾಕೆ ಸ್ಪಷ್ಟತೆ ಸಿಗ್ತಿಲ್ಲ? ಸರ್, ನಾನು MLA 1 ವರ್ಷ ಆಗಿತ್ತು. ನಾನು ಹೊಸಬ. ನನಗೆ ಯಾವ ರೀತಿ ಬೆಳವಣಿಗೆ ಬಗ್ಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ನಾನು 34 ಸಚಿವರ ಕಡೆ ಹೋಗ್ತೀನಿ. ನಾನೊಬ್ಬ ಹೆಂಗದೇನೆ ಅಂತ ಹೇಳಿದ್ರೆ, ನನಗೊಂದು ಥರ ಹುಚ್ಚೈತಿಗ. 1 ವರ್ಷದಲ್ಲಿ 1,000 ಕೋಟಿ ಗ್ರ್ಯಾಂಟ್ ತಂದೆ ನಾನು. ಅದು ಎಲ್ಲ ಇಲಾಖೆ ತಂದೀನಿ. ನೀರಾವರಿ ಇಲಾಖೆ ತಂದೀನಿ. ಮಾನ್ಯ ಮುಖ್ಯಮಂತ್ರಿಗಳು 350 ಕೋಟಿ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿದ್ದಾರೆ, ಜಮೀರ್ ಅಹಮದ್ ಅವರು ಕೊಟ್ಟಿದ್ದಾರೆ, ಮಧು ಬಂಗಾರಪ್ಪ ಅವರು ಕೊಟ್ಟಿದ್ದಾರೆ, ಬೋಸರಾಜ್ ಅವರು ಕೊಟ್ಟಿದ್ದಾರೆ. 34 ಮಾದೇವಪ್ಪ ಸಾಹೇಬರಿಂದ ಪರಮೇಶ್ವರ್ ಸಾಹೇಬರಿಂದ 34 ಸಚಿವರು ತಮ್ಮ ಇಲಾಖೆಯಲ್ಲಿ ಏನೇನು ಬರ್ತೈತಿ ಅದನ್ನು ಒಂದು ದೊಡ್ಡ ಚುನಾವಣೆ ಗೆದ್ದಾನಪ್ಪ ಇವನ ಕ್ಷೇತ್ರಕ್ಕೆ ನಾವು ಕೊಡಲೇಬೇಕು ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅದೀಗ ಎಲ್ಲ ಸಚಿವರು ಕೂಡ ನನ್ನ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ನಾನು ನನ್ನ ಕ್ಷೇತ್ರದ ಕೆಲಸಕ್ಕೆ ಎಲ್ಲ ಕಡೆ ಹೋಗ್ತಾ ಇರ್ತೀನಿ. ಅದು 2.5 ವರ್ಷನೋ 3.5 ವರ್ಷನೋ ಅದು ನನ್ನ ನಾಲೆಜಿಗೆ ಹೊರಗದು. ಯಾಕಂದ್ರೆ ನಾನು MLA ಆಗೇನೋ 1 ವರ್ಷ ಆಗಿದ್ದೀಗ. ಅಷ್ಟು ದೊಡ್ಡ ವಿಚಾರಗಳಲ್ಲಿ ಭಾಗವಹಿಸುವಷ್ಟು ಪ್ರಬುದ್ಧನೂ ಅಲ್ಲ ನಾನು. ಆಮೇಲೆ ನಾನು ಅದರ ಗೋಜಿಗೆ ಹೋಗೋವನೂ ಅಲ್ಲ. ಅದರ ಒಂದು ವಿಚಾರ, ಸಂಪುಟ ಪುನರ್ರಚನೆಯಲ್ಲಿ ಹಾವೇರಿ ಜಿಲ್ಲೆಗೆ ಯಾವುದೇ ಕಾರಣಕ್ಕೂ ಇವರು ಕಡೆಗಣಿಸಬಾರ್ದು. ಯಾಕಂದ್ರೆ 100% ರಿಸಲ್ಟ್ ಕೊಟ್ಟಂಥ ಜಿಲ್ಲೆ ಹಾವೇರಿ ಜಿಲ್ಲೆ. 100ಕ್ಕೆ 100 ನಾವು 6 ಮಂದಿ ಗೆದ್ದೀವಿ. BJP ಮುಖ್ಯಮಂತ್ರಿ ಇದ್ದಂಥ ಜಿಲ್ಲೆಯಲ್ಲಿ BJP ಮುಕ್ತ ಜಿಲ್ಲೆ ಮಾಡಿ ಇವತ್ತು ಯಾವುದು ಹಾವೇರಿ ಜಿಲ್ಲೆ. ಮತ್ತು ನಮಗೆ ಹಕ್ಕೈತಲ್ಲ ಇವತ್ತು ಸಚಿವ ಸ್ಥಾನಕ್ಕೆ. ಅದಕ್ಕೆ ಕೈ ಮುಗಿದು ಮಾಧ್ಯಮದ ಮುಖಾಂತರ ನಾನು ನಮ್ಮ ಪಕ್ಷದ ವರಿಷ್ಠರಿಗೆ ಎಲ್ಲರಿಗೂ ಕೂಡ ನಾನು ಮನವಿ ಮಾಡ್ತೀನಿ. ನಮ್ಮ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಕೊಟ್ಟು ನಮ್ಮ ಜಿಲ್ಲೆಯ ಜನರಿಗೆ ಒಂದು ಖುಷಿ ಕೊಡ್ರಿ ಅನ್ನೋ